ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಕಣ್ಣಿಗೆ ತೋರಿದರ ಮೇಲೆ ತೀರ್ಪು ಮಾಡಬೇಡಿರಿ, ನ್ಯಾಯವಾದ ತೀರ್ಪು ಮಾಡಿರಿ ಎಂದು ಹೇಳಿದನು. ವಾಕ್ಯದ ಶಿರೋನಾಮ ನೋಡುವಾಗ ನ್ಯಾಯವಾದ ತೀರ್ಪು ಎಂಬುದಾಗಿ, ಈ ನ್ಯಾಯವಾದ ತೀರ್ಪು ಯಾವ ರೀತಿಯಾಗಿ ಮಾಡಬೇಕು ಎಂಬುದಾಗಿ ಈ ವಾಕ್ಯದ ಮುಖಾಂತರ ನಾವು ತಿಳಿದುಕೊಳ್ಳುವಂತವರಾಗೋಣ. ಕಣ್ಣಿಗೆ ಕಾಣದವುಗಳ ಮೇಲೆ, ಕಣ್ಣಿಗೆ ಕಾಣುವವುಗಳನ್ನು ನೋಡಿ ನೀವು ತೀರ್ಪು ಕೊಡಬೇಡಿರಿ, ನ್ಯಾಯವಾದ ತೀರ್ಪು ಕೊಡಿರಿ ಎಂಬುದಾಗಿ ಯೇಸು ಕ್ರಿಸ್ತನು ವಾಕ್ಯದ ಮುಖಾಂತರ ಹೇಳ್ತಾ ಇದ್ದಾನೆ. ಯಾಕೆ ನಾವು ನ್ಯಾಯವಾದ ತೀರ್ಪು, ಕಣ್ಣಿಗೆ ಕಾಣುವವುಗಳನ್ನು ನೋಡಿ ತೀರ್ಪು ಕೊಡಬಾರದು ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ, ಒಂದು ವೇಳೆ ನಾವು ನಮ್ಮ ಎದುರುಗಡೆ ಆಗುತ್ತಾ ಒಂದು ಸನ್ನಿವೇಶ ನೋಡಿ ನ್ಯಾಯ ತೀರ್ಪು ಕೊಡುವಾಗ ಅದು ತಪ್ಪಾಗುತ್ತದೆ. ಯಾಕೆ ತಪ್ಪಾಗುತ್ತದೆ ಎಂಬುದಾಗಿ ನೋಡುವಾಗ ಅದರ ಹಿಂದಿನ ಘಟನೆ ಏನಾಗಿದೆ ಎಂಬುದಾಗಿ ನಮಗೆ ಗೊತ್ತಿರುವುದಿಲ್ಲ. ನಾವು ಈ ಸಮಯದಲ್ಲಿ ಏನನ್ನು ನಡೆಯುತ್ತದೋ ಅದನ್ನು ನೋಡಿ ನಾವು ತೀರ್ಪು ಕೊಡುತ್ತೇವೆ. ಆ ತೀರ್ಪು ಕೊಡುವಾಗ ಒಬ್ಬ ವ್ಯಕ್ತಿಯ ಜೀವನ ನಾವು ಹಾಳು ಮಾಡಿದ ಹಾಗಾಗುತ್ತದೆ. ಒಬ್ಬ ವ್ಯಕ್ತಿಯ ಜೀವನ ನಾವು ತಪ್ಪಾದ ಮಾರ್ಗದಲ್ಲಿ ನಡೆಸಿದ ಹಾಗಾಗುತ್ತದೆ. ಆ ವಿಷಯವಾಗಿಯೇ ನೀವು ಕಣ್ಣಿಗೆ ಕಾಣುವವುಗಳನ್ನು ನೋಡಿ ತೀರ್ಪು ಕೊಡಬೇಡಿರಿ, ನ್ಯಾಯವಾದವುಗಳನ್ನು ನೋಡಿ ತೀರ್ಪು ಕೊಡಿರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನ್ಯಾಯವಾದವುಗಳು ಎಂಬುದಾಗಿ ನೋಡುವಾಗ ನ್ಯಾಯವಾದಂಥದ್ದು ಏನಾಗಿದೆ ಎಂಬುದಾಗಿ, ಆ ಸಂದರ್ಭದಲ್ಲಿ ಅವರ ವಿಷಯದಲ್ಲಿ ಏನು ತಪ್ಪಾಗಿದೆ, ಯಾವುದು ಸರಿ ಇದೆ, ಯಾವುದು ಒಳ್ಳೆಯದಿದೆ, ಯಾವುದು ಕೆಟ್ಟದಿದೆ ಎಂಬುದಾಗಿ ನಾವು ಅವರ ಹಿಂದಿನ ಜೀವಿತಕ್ಕೆ ಹೋಗಿ ಆ ವಿಷಯದಲ್ಲಿ ಏನನ್ನು ಆಗಿದೆ, ಯಾರು ತಪ್ಪು ಮಾಡಿದ್ದಾರೆ, ಈತನು ತಪ್ಪು ಮಾಡಿದ್ದಾನ, ಬೇರೆಯವರು ತಪ್ಪು ಮಾಡಿ ಈತನ ಮೇಲೆ ಹೊರಿಸಿದ್ದಾರಾ ಎಂಬುದಾಗಿ ನಾವು ಎಲ್ಲವನ್ನು ಸೂಕ್ಷ್ಮವಾಗಿ ತಿಳಿದುಕೊಂಡವರಾದ ಮೇಲೆ ನಾವು ಆವಾಗ ನ್ಯಾಯವಾದ ತೀರ್ಪು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಒಂದು ಉದಾಹರಣೆ ನೋಡುವಾಗ, ನಿನ್ನಿನ ದಿನದಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಒಂದು ಹುಡುಗ ಬೈಕ್ ಅನ್ನು ತೆಗೆದುಕೊಂಡು ಸ್ಪೀಡ್ ಆಗಿ ಬರ್ತಾ ಇದ್ದಾನೆ. ಒಬ್ಬ ಹೆಣ್ಣು ಮಗಳು ಒಂದು ಸ್ಕೂಟರ್ ತಗೊಂಡು ಹೋಗ್ತಾ ಇದ್ದಾರೆ. ಇಂಡಿಕೇಟರ್ ಹಾಕಿದ್ದಾರೆ. ಅವರು ಇಂಡಿಕೇಟರ್ ಸರಿಯಾಗಿ ಹಾಕಿ ಸರಿಯಾಗಿ ಅವರು ಮಾರ್ಗವನ್ನು ಬದಲಾಯಿಸಿಕೊಳ್ಳುತ್ತಾ ಇದ್ದಾರೆ. ಎದುರುಗಡೆ ಬರ್ತಕ್ಕಂಥ ಹುಡುಗನ ವಾಹನ ತುಂಬಾ ವೇಗವಾಗಿರುವುದರಿಂದ ಅವರಿಗೆ ಆಕ್ಸಿಡೆಂಟ್ ಆಯಿತು. ಆದಾಗ ಅಲ್ಲಿರ್ತಕ್ಕಂಥ ಜನರು ತಪ್ಪು ಯಾರ್ದಿದೆ ಎಂಬುದಾಗಿ ನೋಡಲಿಲ್ಲ. ಹೆಣ್ಣು ಮಗಳು ತಪ್ಪು ಮಾಡಿದಾಳೆ ಎಂಬುದಾಗಿ ಆಕೆಗೆ ಎಲ್ಲರೂ ಬೈಯುವುದಕ್ಕೆ ಪ್ರಾರಂಭಿಸುತ್ತಾ ಇದ್ದಾರೆ. ನಾನು ಆ ಸಮಯದಲ್ಲಿ ಅಲ್ಲೇ ಇದ್ದೆ. ಆ ಒಂದು ಸನ್ನಿವೇಶ ನಾನು ನೋಡಿದೆ. ಒಂದು ಹೆಣ್ಣು ಮಗಳು ಸರಿಯಾದ ಸಮಯಕ್ಕೆ ಇಂಡಿಕೇಟರ್ ಹಾಕಿ ಸರಿಯಾಗಿ ಆಕೆ ಮಾರ್ಗವನ್ನು ಬದಲಾಯಿಸಿಕೊಳ್ಳುತ್ತಾ ಇದ್ದಾಳೆ. ಹುಡುಗನು ವೇಗವಾಗಿ ಬಂದು ಹೆಣ್ಣು ಮಗಳ ವಾಹನಕ್ಕೆ ಡಿಕ್ಕಿ ಹೊಡೆದ. ನಾನು ಹೋದೆ, ಅಮ್ಮ ಇದು ಈ ರೀತಿ ಅಲ್ಲ, ನೀವು ಸರಿಯಾಗಿ ಇಂಡಿಕೇಟರ್ ಹಾಕಿ ಮಾರ್ಗ ಬದಲಾಯಿಸಿದ್ದೀರಿ, ನಿಮ್ಮ ತಪ್ಪು ಏನಿಲ್ಲ ಎಂಬುದಾಗಿ ನಾನು ಹೇಳಿದೆ. ಅವರು ಓಕೆ ಸರ್ ಎಂಬುದಾಗಿ ಹೇಳಿದರು. ಇನ್ನೊಬ್ಬ ವಯಸ್ಸಾದ ಯಜಮಾನರು ಆ ಹೆಣ್ಣು ಮಗಳಿಗೆ ಬೈತಾ ಇದ್ದಾರೆ, ನೀನು ಇನ್ನೊಮ್ಮೆ ಈ ಒಂದು ರೋಡಿನಲ್ಲಿ ನೀನು ಓಡಾಡುವಾಗ ನನ್ನಲ್ಲಿ ನೀನು ಸಿಕ್ಕಾಕಿಕೊಳ್ಳುತ್ತೆ, ನಾನು ನಿನ್ನನ್ನು ನೋಡುತ್ತೇನೆ ಎಂಬುದಾಗಿ ತಪ್ಪಾದ ರೀತಿಯಲ್ಲಿ ಮಾತನಾಡುತ್ತಾ ಇದ್ದಾರೆ. ಆ ಹೆಣ್ಣು ಮಗಳು ಅವರ ಮಾತುಗಳನ್ನು ಕೇಳಿ ಅಳುವುದಕ್ಕೆ ಪ್ರಾರಂಭಿಸುತ್ತಾ ಇದ್ದಾರೆ. ನನ್ನದೇನು ತಪ್ಪಿಲ್ಲ, ಆದಾಗಲೂ ನನ್ನನ್ನು ಬೈತಾ ಇದ್ದಾರೆ ಎಂಬುದಾಗಿ ಹೆಣ್ಣು ಮಗಳು ಅಳುವುದಕ್ಕೆ ಪ್ರಾರಂಭಿಸಿದ್ದರು. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಕಣ್ಣಿಗೆ ಕಾಣುವಂತ ವಿಷಯದ ಮೇಲೆ ನಾವು ತೀರ್ಪು ಮಾಡುವಾಗ ಒಬ್ಬರಿಗೆ ದುಃಖವಾಗುತ್ತದೆ, ಅವರು ಕುಟುಂಬ ಕಳೆದುಕೊಳ್ಳಬಹುದು, ಅವರ ಜೀವಿತವೇ ಹಾಳಾಗಿ ಹೋಗಬಹುದು. ಆ ವಿಷಯವಾಗಿ ನಾವು ಸರಿಯಾದ ವಿಷಯವನ್ನು ತಿಳಿದುಕೊಳ್ಳುವವರೆಗೂ ತೀರ್ಪು ಮಾಡುವುದಕ್ಕೆ ಹೋಗಬಾರದು. ಒಂದು ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ನಾವು ಏನನ್ನು ತೀರ್ಪು ಮಾಡುತ್ತೇವೋ ನಮಗೆ ಅದೇ ತೀರ್ಪು ಆಗುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ನಾವು ಮಾಡುವಂತ ತೀರ್ಪು ನ್ಯಾಯವಾದಂತ ತೀರ್ಪು ಇರಬೇಕು. ನಾವು ಮಾಡುವ ತೀರ್ಪಿನಲ್ಲಿ ನ್ಯಾಯ ಇರುವಾಗ ಕುಟುಂಬ ರಕ್ಷಿಸಲ್ಪಡುತ್ತದೆ, ಅವರ ಜೀವಿತ ಕಟ್ಟಲ್ಪಡುತ್ತದೆ,
ಅವರು ಕೂಡ ಸಂತೋಷವಾಗಿರುತ್ತಾರೆ. ಈ ರೀತಿಯಾದಂತ ನ್ಯಾಯವಾದ ತೀರ್ಪು ನಾವು ಮಾಡುವಂತವರಾಗಬೇಕು. ಯೇಸು ಕ್ರಿಸ್ತನು ಕೂಡ ಅದನ್ನೇ ಬಯಸುತ್ತಾ ಇದ್ದಾನೆ. ಈ ಒಂದು ದಿನದಲ್ಲಿ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮಗೆ ಸದ್ಯದಲ್ಲಿ ಕಣ್ಣಿಗೆ ಕಾಣುವಂತ ವಿಷಯಗಳ ಮೇಲೆ ನಾವು ತೀರ್ಪು ಮಾಡ್ತಾ ಇದ್ದೇವಾ? ಆ ರೀತಿಯಾದಂತ ತೀರ್ಪು ಮಾಡುತ್ತಾ ಇರುವುದಾದರೆ ಈ ಒಂದು ದಿನದಲ್ಲಿ ನಮ್ಮ ಜೀವಿತ ಬದಲಾಯಿಸಿಕೊಳ್ಳೋಣ. ನ್ಯಾಯವಾದದ್ದು ಏನಾಗಿದೆ ಎಂಬುದಾಗಿ ತಿಳಿದುಕೊಂಡವರಾಗಿ ಬೇರೆಯವರ ವಿಷಯದಲ್ಲಿ ನ್ಯಾಯ ಮಾಡುವುದಕ್ಕೆ, ತೀರ್ಪು ಕೊಡುವುದಕ್ಕೆ ನಾವು ಮುಂದಾಗುವಂತವರಾಗಬೇಕು. ಕಣ್ಣಿಗೆ ಕಾಣುವಂತ ವಿಷಯದ ಮೇಲೆ ನಾವು ತೀರ್ಪು ಕೊಡುವುದಕ್ಕೆ ಹೋಗುವಾಗ ಅಲ್ಲಿ ಅನೇಕ ತಪ್ಪುಗಳಾಗುತ್ತದೆ. ಜೀವನವನ್ನೇ ನಾಶನವಾಗಿ ಹೋಗುವಂತದ್ದಾಗಿದೆ. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮ ಜೀವಿತವನ್ನು ಬೇರೆಯವರ ಜೀವಿತಕ್ಕೆ ತಪ್ಪು ಎಂಬುದಾಗಿ ನಾವು ತೋರಿಸುವಾಗ ಮೊದಲನೇದಾಗಿ ಆ ವಿಷಯ ಏನಿದೆ ಎಂಬುದಾಗಿ ತಿಳಿದುಕೊಂಡು ನ್ಯಾಯವಾದ ತೀರ್ಪು ನಾವು ಮಾಡುವಂತವರಾಗಬೇಕು. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೆನ್.